ಏನು ಗಮ್ಮಂತ ಇದೆ ಗೊತ್ತಾ ಈ ಕಡಲೆಕಾಯಿ ಬೀಜ. ಏನೋ ಗೊತ್ತಾ, ಉಪ್ಪಿಟ್ಟು ಮಾಡಲಿಲ್ಲ, ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ. ನೀರು ಯಾಕೆ ಚಿಮ್ಸ್ಕೋದು? ಇಲ್ಲೂ ಒಂದು ಗೊನೆ ನೋಡಿ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಈ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿದೆ. ಇವಾಗ ಇಲ್ಲಿ ನೀರು ಆನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕನ್ನಡ ಮಾತಾಡಲ್ವಾ? ಅಯ್ಯೋ ಮಾತಾಡ್ತಿದ್ದೀರಲ್ಲ ಕನ್ನಡ ನೋಡಿ. 5 ನಿಮಿಷ ನೋಡಿ, ಎಲ್ಲರೂ ಬಂದ್ರ ವಾಸನೆಗೆ ಅಂತ ಇದೆ ದೋಸೆ. ಈ ಬೆಟ್ಟ ಗುಡ್ಡಗಳು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮರಗಳಂತೂ ತುಂಬ ಹಸಿರಾಗಿದೆ. ಇಲ್ಲಿ ನೋಡಿ ಎಷ್ಟು ಮೇಕೆಗಳಿವೆ, ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಯ್ಸೋದಕ್ಕೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ. ಇವತ್ತಿನ ದಿನ ನಾವು ಬೆಂಗಳೂರಿಂದ ಔಟ್ಸ್ಕರ್ಟ್ಸಲ್ಲಿ ಫಾರ್ಮ್ ಏರಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಏನು ಅಂತ ಡೀಟೇಲ್ಸ್ ಹೇಳ್ತೀನಿ. ಆ ಫಾರ್ಮ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡೋಣ. ಇವಾಗ ಕಾರಲ್ಲಿ ನಮ್ಮ ಯಜಮಾನ್ರು ಡ್ರೈವ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಬ್ಯಾಗೆಲ್ಲ ಡಿಕ್ಕಿನಲ್ಲಿ ನೋಡಿ, ರಕ್ಷಿತ್ ಸಂಜಿತ್ ಆಗಲೇ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಅತ್ತೆಯವರು ಇದ್ದಾರೆ. ಎಲ್ಲ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿದ್ದೀವಿ. ಇವಾಗ ಆಲ್ಮೋಸ್ಟ್ 5:30 5:45 ಆಗಿದೆ ಟೈಮು. ಸೊ ಬನ್ನಿ ಇವಾಗ ಹೋಗೋಣ. ಬ್ಯೂಟಿಫುಲ್ ಆಗಿದೆ ನೋಡೋಣ, ಸೆಕೆಂಡ್ಸಲ್ಲಿ ಕಾಣುತ್ತೆ. ನೋಡಿ ನೋಡಿ ನೋಡಿ, ಅಲ್ಲಿ ಬಿಲ್ಡಿಂಗ್ ಪಕ್ಕದಲ್ಲಿ ಸನ್ರೈಸ್ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಬೆಟ್ಟ ಗುಡ್ಡಗಳು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮರಗಳಂತೂ ತುಂಬ ಹಸಿರಾಗಿದೆ. ಇವತ್ತಂತೂ ವೆದರ್ ತುಂಬಾ ಪ್ಲೆಸೆಂಟ್ ಆಗಿದೆ. ರೋಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ವಾ. ಇವಾಗ ಒಂದು ಸ್ಟಾಪ್ ಓವರ್ ತಗೊಳ್ತಾ ಇದ್ದೀವಿ. ಬಿಸಿ ಬಿಸಿಯಾಗಿ ಕಾಫಿ ಕುಡಿಯೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ಇದು. ಹಲ್ದಿರಾಮ್, ಸ್ಟಾರ್ಬಕ್ಸ್, BK ಕೆಫೆ, ಕೋಕೋ ಕಾರ್ಟ್. ಇಟ್ಸ್ ಅಮೇಝಿಂಗ್. ಬಿಗ್ ಬೇ. ಏನು ಬ್ಯೂಟಿಫುಲ್ ಆಗಿದೆ ಈ ಜಾಗ. ಏನು ಗೊತ್ತಲ್ಲಿ ಒಳ್ಳೆ ಹಿಲ್ ಸ್ಟೇಷನ್ ಥರ ಅನ್ನಿಸ್ತಾ ಇದೆ. ಒಳ್ಳೆ ಊಟಿಗೆ ಬಂದಿದ್ದೀವೇನೋ ಅಂತ. ಬ್ಯೂಟಿಫುಲ್ ಬ್ರೀಸು. ಮತ್ತು ಇಲ್ಲಿ ನೋಡಿ ಸನ್ರೈಸ್ ಕೂಡ ಆಗಿರೋದು ನಾವು ನೋಡ್ಬೋದು. KFC ಯಾವುದೋ ಬೇರೆ ಕಂಟ್ರಿನಲ್ಲಿ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಮೈ ಗಾಡ್, ಬ್ಯೂಟಿಫುಲ್ ಸ್ಪಾಟ್. ಓ, ಬಾಸ್ಕಿನ್ ರಾಬಿನ್ಸ್. ಓ ಮೈ ಗಾಡ್, ಏನಿದು, ಸೋ ಗುಡ್. ಗೋ ಪಿಜ್ಜಾ, ಎಂಪೈರ್, ಲಿಯಾನ್. ಒಳ್ಳೆ ಆಸ್ಟ್ರೇಲಿಯಾಗೆ ಬಂದಿದ್ದೀವೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟಾರ್ಬಕ್ಸ್ ಒಳಗಡೆ ಬಂದಿದ್ದೀವಿ. ವಾ. ಈ ಬ್ರೌನ್ ಶುಗರು, ವೈಟ್ ಶುಗರು, ಸ್ಟಿರರ್, ಸ್ಟ್ರಾ ಎಲ್ಲ ಇಟ್ಟಿದ್ದಾರೆ. ವೆರಿ ವೆಲ್ ಮೇಂಟೈನ್ಡ್. ಫಿಲ್ಟರ್ ಕಾಫಿ ಇದೆಯಾ? ಮಸಾಲಾ ಚಾಯ್, ಇಲಾಚಿ ಚಾಯ್. Together, yeah.
ಮಾತ್ರ ವಾವ್, ಡಾರ್ಕ್ ರೋಸ್ಟ್, ಮೀಡಿಯಮ್ ರೋಸ್ಟ್, ಇಟಾಲಿಯನ್ ರೋಸ್ಟ್. ನೋಡಿ ಸ್ಟಾರ್ ಬಕ್ಸಲ್ಲಿ ಇಲ್ಲಿ ನೋಡಿ ಜಾಗ್ರಿ ಪೌಡರ್. ಈ ಏರಿಯಾ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಮೇಕೆಗಳಿವೆ, ಬೆಳಗ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಯ್ಸೋದಕ್ಕೆ. ಆಗಲೇ ತಲುಪಿದ್ವಿ, ಬನ್ನಿ ಇಳಿಯೋಣ, ಒಳಗಡೆ ಹೋಗೋಣ. ತುಂಬಾ ಚೆನ್ನಾಗಿ ಅನಿಸ್ತದೆ. ಸ್ವಲ್ಪ ಜಾಸ್ತಿ ಬಿಸಿಲಿದೆ. ಇಲ್ಲೇ ನೋಡ್ಬೋದು ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಹಾಕಿರೋದೆಲ್ಲ ಕಡಲೆಕಾಯಿ ನೋಡ್ಬೋದು, ಕಡಲೆಕಾಯಿ ಹಾಕಿರೋದು ಸ್ಪ್ರಿಂಕ್ಲರು. ಫಸ್ಟ್ ಕ್ಲಾಸಾಗಿ ಅನ್ನಿಸ್ತಾ ಇದೆ. ಎಲ್ಲ ಒಳಗಡೆ ಎಂಟರ್ ಆಗ್ತಾ ಇದೀವಿ ಇವಾಗ. ಒಳಗಡೆ ಹೋಗೋಕೆ ಮುಂಚೆ ಒಂದು ಬಾಳೆಗೊನೆ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ. ಏನು ಏಲಕ್ಕಿ ಬಾಳೆ ಇದ್ದಂಗೆ ಕಾಣಿಸುತ್ತೆ. ವಾ, ತುಂಬ ಎಲ್ಲದರಲ್ಲೂ ಗೊನೆಗಳು ಬಿಟ್ಬಿಟ್ಟಿದೆ. ನಮ್ಮ ಫ್ರೆಂಡು ನಮ್ಮತ್ತೆ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಉಪ್ಪಿಟ್ಟು ರೆಡಿ ಮಿಕ್ಸ್ ಮನೆಯಿಂದನೇ ಮಾಡ್ಕೊಂಬಂದಿದ್ದಾರೆ. ನಮ್ಮತ್ತೆ ಉಪ್ಪಿಟ್ಟಂತೂ ತುಂಬಾ ರುಚಿಯಾಗಿ ಮಾಡ್ತಾರೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಉಪ್ಪಿಟ್ಟಿಗೆ ಇವೆಲ್ಲ ರವೆ ಎಲ್ಲ ಹುರ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ನೀರು ಬಗ್ಗಿಸ್ಕೊಂಡು ಇಲ್ಲಿ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದಾರೆ. ಇದಾದಮೇಲೆ ಸ್ವಲ್ಪ ನೀರು ಕುದಿಯೋಕ್ಕೆ ಶುರು ಆದಮೇಲೆ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾರೆ. ಮೆಣಸಿನ್ಕಾಯಿ ಇದೆ ಅಲ್ವಾ ಅದರಲ್ಲಿ? ಹಾಂ, ಉಪ್ಪು ಹಾಕ್ತಾ ಇದ್ದಾರೆ ಸ್ವಲ್ಪ ಇದಕ್ಕೆ ನೀರಿಗೆ. ಅದರಲ್ಲಿ ಕಾಯಿ ತುರಿ, ತರಕಾರಿ, ಶಿವ ಪಾರ್ವತಿ ಎಲ್ಲ ಇಟ್ಟಿರೋದು. ಕಿಟಕಿಯಿಂದ ನೋಡಿ ಇಲ್ಲಿ ಅವರೆಕಾಯಿ ಏನಿಲ್ಲ ಅದರಲ್ಲಿ. ಹೇಗಿತ್ತು ರಾಜ ಡ್ರೈವು? ಚೆನ್ನಾಗಿತ್ತಾ? ಏನಿದು? ಮರ ಕಟ್ ಮಾಡೋದ? ಟ್ರಿಮ್ ಮಾಡೋದ? ಇಲ್ಲಿ ರಂಗೋಲಿ ಇಟ್ಟಿದ್ದಾರೆ, ಮತ್ತು ಅಲ್ಲೂ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ರಂಗೋಲಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಈ ಕಡೆ ದೋಸೆಗೆ ರೆಡಿ ಆಗ್ತಾ ಇದೆ. ಈ ಕಡೆ ಉಪ್ಪಿಟ್ಟಿಗೆ ಇವೆಲ್ಲ ಇವಾಗ ಬಿಸಿನೀರಿಗೆ ಹಾಕ್ತಾ ಇದ್ದಾರೆ. ತರಕಾರಿ ಹಾಕಿತ್ತಾ? ಹಾಂ, ಹಾಕ್ಬಿಡ್ತಾರೆ ಇವಾಗ. ಇಲ್ಲಿ ದೋಸೆ ಆಗ್ತಾ ಇದೆ. ಒಂದು ಚಿಕ್ಕದು ಮಾಡಿ ಫಸ್ಟು ತೆಗೆದುಬಿಡ್ತಾರೆ, ಆಮೇಲೆ ದೊಡ್ಡದು ಮಾಡ್ತಾರೆ. ನೋಡಿ ಇವಾಗ ಇಲ್ಲಿ ಉಪ್ಪಿಟ್ಟಿಗೆ ತರಕಾರಿ ಏನು ತೆಂಗಿನಕಾಯಿ ತುರಿ. ಈ ತರಕಾರಿ ಬೇಯಿಸಿಲ್ಲ ಅಲ್ವಾ? ಹಸಿದಲ್ವಾ? ಬೇಯಿಸಿರೋದಾ? ಈ ಕಡೆ ದೋಸೆ.
ಕಾಣ್ತಾ ಇದೆ ದೋಸೆ. ದೆನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು. ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ಇದಕ್ಕೆ? ಗಾಲಾ ಫ್ರೂ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್. ಕಡಲೆಕಾಯಿ ಎಣ್ಣೆ. ಗಾಲಾ ಫ್ರೂ ಯೂಸ್ ಮಾಡ್ತಿರೋದು. ಓಕೆ, ಇಲ್ಲಿ ಸಂಜಿತ್ತು ಬಂದ. ಇಲ್ಲಿ ಉಪ್ಪಿಟ್ಟು ಮಾಡ್ತಿದ್ದಾರೆ ನಮ್ಮತ್ತೆ. ದೋಸೆಗೆ ಏನು ಮೆಷರ್ಮೆಂಟ್ ಹಾಕಿದ್ದೀರಿ? ಅಲ್ಲ, ದೋಸೆಗೆ ದೋಸೆಗೆ ಹಾಂ, ಒಂದು ಸೇರಿಗೆ ಒಂದು ದಪ್ಪ ಉದ್ದಿನಬೇಳೆ, ಒಂದು ಸೇರು ಅಕ್ಕಿ. ಯಾವ ಅಕ್ಕಿ ಯೂಸ್ ಮಾಡಿದ್ದೀರಿ? ಯಾವುದಾದ್ರೂ ಪರವಾಗಿಲ್ಲ. ಹಾಂ, ಹಾಕ್ಬಿಟ್ಟು ಇದು ಮೆಂತ್ಯ ಒಂದಿಷ್ಟು, ಹಾಂ, ಆಮೇಲೆ ಅವಲಕ್ಕಿ ಒಂದೆರಡು ಇಡಿ, ಹಾಂ, ತೊಗರಿಬೇಳೆ, ಆಮೇಲೆ ಎಲ್ಲ ಹಾಕ್ಬಿಟ್ಟು ಉದಕ್ಕೆ ಹಾಕ್ಬೇಕು. ಕಡಲೆಬೇಳೆ ಹಾಕಿಲ್ವಾ? ಕಡಲೆಬೇಳೆನೂ ಸ್ವಲ್ಪ ಹಾಕಿ ಚೂರು. ಅದು ಎಷ್ಟು ರಾತ್ರಿ ನೆನೆಸ್ಬಿಟ್ಟು? ಹಾಂ, ರಾತ್ರಿ ಒಂದು 5-6 ಗಂಟೆ ಕಾಲ ನೆನೆಸ್ಬಿಟ್ಟು, ಅಥವಾ ಬೆಳಗ್ಗೆ ನೆನೆಸಿದ್ರು ಸಾಯಂಕಾಲ ಮಧ್ಯಾಹ್ನಕ್ಕೆ ರುಬ್ಬಿಟ್ಟು ಮಾರದಿನ ಯೂಸ್ ಮಾಡಿ. ಇವಾಗಿನ ಬೇಸಿಗೆ ಬೇಗ ಬಂದ್ಬಿಡುತ್ತೆ. ಹಾಂ, ಬೇಗ ನೆನೆ ಇಟ್ಟು ಸಾಯಂಕಾಲಕ್ಕೆ ಮಧ್ಯಾಹ್ನ ರುಬ್ಬಿಟ್ಟು ಸಾಯಂಕಾಲನೇ ಮಾಡೋದು. ಮೆಂತ್ಯ ಎಷ್ಟು? 1-2 ಸ್ಪೂನು 3 ಸ್ಪೂನ್ ಸಾಕದು. ಇಲ್ಲಿ ನೋಡಿ, ಇವಾಗ ದೋಸೆ ಆಗ್ತಾ ಇದೆ. ಹೇಗಿದೆ ದೋಸೆ ಸಂಜಿತ್? ಚೆನ್ನಾಗಿದೆಯಾ? ಓಕೆ, ಗುಡ್. ರಾಜಾ, ನಿಂದು ಆಗಿದೆ, ತಗೋಪ್ಪ. ಇವಾಗ ರೆಡಿ ಟು ಈಟ್ ಪರೋಟಾ ಪ್ಯಾಕೆಟ್ ಓಪನ್ ಮಾಡ್ತಾ ಇದ್ದಾರೆ. ಎಷ್ಟು ವೆರೈಟಿ ನೋಡಿ ತಿಂಡಿಗೆ. ರೆಡಿ ಟು ಈಟ್ ಭಟೂರ, ಛೋಲೆ ಭಟೂರ ಜೊತೆಗೆ ಛೋಲೆ ತಿನ್ನೋದಕ್ಕೆ ನೀರು, ಬಿಸಿ ನೀರಲ್ಲಿ ಇದನ್ನು ಇಟ್ಟಿರೋದು. ಛೋಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಇವಾಗ. ಇಲ್ಲಿ ಕೊತ್ತಂಬರಿ ಸೊಪ್ಪೇ ತುಂಬ ಘಮ 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 ಅಂತ ಅನ್ನತ್ತೆ. ಒಳ್ಳೆ ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಅನಿಸ್ತದೆ. ಇದರಲ್ಲಿ ಟೊಮೆಟೊ ಸಹ, ಹಸಿಮೆಣಸಿನಕಾಯಿನ ನೋಡ್ಬೇಕು ಏನಿದು ಅಂತ. ಇದೇನು ಮಾಡ್ತಿರೋದು ರಾಮ ಅವರೇ? ಹೌದಾ? ನಮ್ಮ ಅತ್ತೆ ಮಾಡೋ ಉಪ್ಪಿಟ್ಟು ಚೆನ್ನಾಗಿರುತ್ತಾ? ಹೇಗಿದೆ ರುಚಿ? ಚೆನ್ನಾಗಿದೆಯಾ? ಹೇಗೆ ಡಿಫ್ರೆಂಟ್ ಅನ್ಸುತ್ತೆ? ಬೇರೆ ಕಡೆ ಎಲ್ಲ ತಿಂದಿರ್ತೀರಿ. ಡಿಫ್ರೆಂಟ್ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಬಟ್ ಯಾವಾಗಲೂ ಬ್ರಾಹ್ಮಣ್ ಫುಡ್ ಅಂತಾನೆ ಇದು ಅನ್ಸುತ್ತೆ. ಓಕೆ ಓಕೆ, ಸಿಗ್ನೇಚರಾ? ತುಂಬಾ ಚೆನ್ನಾಗಿದೆಯಾ? ಬನ್ನಿ, ರುಚಿ ಹೇಗಿದೆ ಅಂತ ಹೇಳ್ತೀನಿ. ನಾ ಇಲ್ಲಿ ಕೂತ್ಕೊಂತೀನಿ. ಈಗ ಉಪ್ಪಿಟ್ಟು ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ. ನಾ ಏನೋ ಗೊತ್ತಾ, ಉಪ್ಪಿಟ್ಟು ಮಾಡಲಿಲ್ಲ, ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ತುಂಬ ಚೆನ್ನಾಗಿದೆ ಇದು. ಉಪ್ಪಿಟ್ಟು ತುಂಬ ಸಾಫ್ಟ್ ಆಗಿದೆ. ತರಕಾರಿ ಎಲ್ಲ ಅಕ್ಯುರೇಟಾಗಿ ಬಂದಿದೆ, ತುಂಬ ಓವರಾಗಿ ಬಾಯ್ಲ್ ಆಗಿಲ್ಲ. ಹೋಟೆಲ್ಗಿಂತ ಈ ರುಚಿ ತುಂಬ ಚೆನ್ನಾಗಿದೆ. ನಾನು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ನೀವೆಲ್ಲ ಫುಲ್ಲು ವಿಡಿಯೋ ನೋಡಿದರೆ ಹೇಗೆ ಮಾಡಿರೋದು ಉಪ್ಪಿಟ್ಟು ಅಂತ ನೀವೇ ನೋಡಿರ್ತೀರಿ. ತುಂಬಾ ಚೆನ್ನಾಗಿದೆ. ಥಮ್ಸ್ ಅಪ್. ನೋಡಿ, ಇದು ನೀಮ್ ಟ್ರೀ, ಇದು ನೀಮ್ ಲೀಫ್. ಇವಾಗ ಯುಗಾದಿ ಹಬ್ಬ ಹತ್ತಿರ ಬರ್ತಾಯಿದೆ. ಸೊ ಈ ಬೇವಿನ ಎಲೆ ತೊಗೊಂಡು ಹೋಗ್ಬೇಕಾದ್ರೆ. ಈ ಕಲ್ಬಂಡೆಗಳು ತುಂಬ ಚೆನ್ನಾಗಿದೆ. ಓ ಹೌದಾ? ಓಕೆ ಓಕೆ. ನೋಡಿ, ಹೇಳ್ತಾ ಇದ್ದಾರೆ ಕಾಲಕ್ಕೆ ಚಪ್ಪಲಿ ಹಾಕ್ಕೊಂಬನ್ನಿ, ಇಲ್ಲಾಂದರೆ ಮುಳ್ಳು ಕಲ್ಲೆಲ್ಲ ಚುಚ್ಚುತ್ತೆ ಅಂತ. ಇವಾಗ ಹಾಕ್ಕೊಂಬರ್ತೀನಿ. ಇಲ್ಲಿ ಟೀ ಆಗ್ತಾ ಇದೆ, ಟೀ ಮಾಡ್ತಾ ಇದ್ದಾರೆ. ಆಗಲೇ ಕುದಿಸಿದ್ದಾರೆ ಟೀ ಲೀಫು ಮತ್ತು ನೀರು ಎಲ್ಲ ಹಾಕಿ. ನೀರು ಯಾಕೆ ಚಿಮ್ಸೋದು? ಇದು ಟೀ ಪುಡಿ ಎಲ್ಲ ಕೆಳಗಡೆ ಹೋಗುತ್ತಾ?
ಕ್ಯಾಮ್ರಾಸ್ ಫಿಕ್ಸ್ ಮಾಡ್ತಾ ಇದ್ದಾರೆ. ರುಚಿ ನಾಪ್ಕ ಇದೆ, ನಮಗೂ ನಾಪ್ಕ ಇದೆ. ಬಿಸಿ ಬಿಸಿಯಾಗಿದೆ ಟೀ. ಚೆನ್ನಾಗಿದೆ. ನೀರು ತಗೊಳ್ಳಿ, ಬೇಡವಾ? ನೋಡಿ ಇಲ್ಲೆಲ್ಲ ಹಾಕಿರೋದು ಕಡಲೆಕಾಯಿ, ಅದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಸಿರೋದು. ಇಂಡಿಯನ್ ಚೆರಿ. ಆಮೇಲೆ ಇಲ್ಲೂ ನೋಡಿ, ಇಲ್ಲಿ ಫುಲ್ಲು ಕಡಲೆಕಾಯಿ ಹಾಕ್ಸಿರೋದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಸ್ಪ್ರಿಂಕ್ಲರ್ ಇರೋ ಕಡೆ ಎಲ್ಲ ಕಡಲೆಕಾಯಿ. ಆ ಕಡೆ ಫುಲ್ಲು ಮಾವಿನ ಮರಗಳು, ಬಿಸಿಲಿದೆ, ಇಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಆಮೇಲೆ ಸುತ್ತಲೂ ನೀವು ನೋಡ್ಬೋದು ಬಾಳೆ ಮರಗಳು, ಎಷ್ಟೊಂದು ಆಗಲೇ ಗೊನೆ ಬಿಡೋಕ್ಕೆ ಶುರು ಆಗಿದೆ. ಮತ್ತು ತೆಂಗಿನ ಮರಗಳಿದೆ, ಇನ್ನೂ ಚಿಕ್ಕದಾಗಿದೆ, ನೀವು ನೋಡ್ಬೋದು ಅಲ್ಲಿ. ಆ ಕಡೆ ಸೈಡ್ ಹೋಗೋಣ ಬನ್ನಿ. ಇವಾಗ ನಮ್ಮ ಹಿಂದೆ ನೋಡಿ, ಇವರು ಇಲ್ಲಿ ನೀರು ಸ್ಟೋರೇಜ್ಗೆ. ಇಲ್ಲಿ ಆ ಕಡೆ ಕೂಡ ಫುಲ್ಲು ಬಾಳೆ ಮರಗಳು ಮತ್ತು ತೆಂಗಿನ ಮರ ಕೂಡ ಆಲ್ಟರ್ನೇಷನಲ್ಲಿದೆ. ಇಲ್ಲಿ ಕ್ಯಾಮರಾ ಫಿಕ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ ಮಾವಿನ ಮರಗಳು. ಚೆನ್ನಾಗಿ ನೀರು ಹಾಕಬೇಕು ಅಲ್ಲಿಗೆ. ಸ್ಪ್ರಿಂಕ್ಲರ್ ಇಲ್ಲ ಇದರಲ್ಲಿ. ಈ ಥರ ಪೈಪಲ್ಲಿ ಇದರಲ್ಲಿ ನೀರು ಹೋಗೋಂಗೆ ಡ್ರಿಪ್ ಹಾಕ್ಸಿದೆ. ಅಲ್ಲೆಲ್ಲ ವೆರೈಟೀಸ್ ಆಫ್ ಮ್ಯಾಂಗೋ, ಇನ್ನೂ ಚಿಕ್ಕದಾಗಿದೆ. ಮೋಸ್ಟ್ಲಿ ಇನ್ನೊಂದು 2 ವರ್ಷದಲ್ಲಿ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ನೀಮ್ ಟ್ರೀಸ್ ಅಂದರೆ ಬೇವಿನ ಮರಗಳು ಇಲ್ಲೆಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಕ್ಕದ ಎಲೆಗಳಂತೂ ಮರಗಳು ತುಂಬ ಚೆನ್ನಾಗಿದೆ. ತುಂಬ ತಣ್ಣಕ್ಕಿದೆ ಇಲ್ಲಿ ಗಾಳಿ. ಇಲ್ಲಿ ಕೂಡ ಫುಲ್ ಫೆನ್ಸಿಂಗ್ ಆಗಿದೆ. ಫುಲ್ ಆ ಕಡೆ ಎಲ್ಲ ಮಾವಿನ ಮರಗಳು, ಫುಲ್ ತೆಂಗಿನಕಾಯಿ. ಮಾವಿನ ಮರಗಳೇ ಜಾಸ್ತಿ ಇದೆ ಇಲ್ಲಿ. ನೀವು ಕನ್ನಡ ಮಾತಾಡಲ್ವಾ? ಅಯ್ಯೋ, ಮಾತಾಡ್ತಿದ್ದೀರಲ್ಲ ಕನ್ನಡ. ಅಯ್ಯೋ ಎಷ್ಟು, ಅಯ್ಯೋ ಆದ್ರೂ ಎಷ್ಟು ಮಾತಾಡ್ತಿದ್ದೀರಿ. ನಿಮ್ದು ಕಡಲೆಕಾಯಿ ತುಂಬ ಚೆನ್ನಾಗಿತ್ತು. ಅಮ್ಮೋ, ಏನು ಗೊತ್ತಾ, ಇವ್ರು ಬೆಳೆದಿರೋ ಕಡಲೆಕಾಯಿ ಅಂತೂ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಹೇಗೆ ತಿಂತಾ ಇದ್ವಿ ಆ ಕಡಲೆಕಾಯಿ ವೆರೈಟಿ, ವೆರಿ ಆರ್ಗ್ಯಾನಿಕ್ ವೆರೈಟಿ. ಇವಾಗೆಲ್ಲ ತುಂಬಾ ಹೈಬ್ರಿಡ್ ವೆರೈಟಿ ಬಂದಿದೆ. ಟೇಸ್ಟ್ ಇರಲ್ಲ, ಸೈಜ್ ಇರುತ್ತೆ. ಇದನ್ನು ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಏನು ಘಮ್ ಅಂತ ಇದೆ ಗೊತ್ತಾ ಈ ಕಡಲೆಕಾಯಿ ಬೀಜ. ನೋಡಿ, 5 ನಿಮಿಷ ನೋಡಿ, ಎಲ್ಲರೂ ಬಂದ್ರೆ ವಾಸನೆಗೆ ಖರ್ಚಾಗೋಗುತ್ತೆ. ಟ್ರೇಸ್ ಮಾಡ್ತಿದ್ದೀನಿ. ಈ ಕಡಲೆಕಾಯಿ ಬೀಜ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇವ್ರು ತಂದ್ಕೊಟ್ಟಿರೋದು ನಮಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಒಂದು ಟ್ರೈ ಮಾಡುವ, ಆಮೇಲೆ ತಗೊಳ್ಳಿ, ತಿನ್ಬಿಟ್ಟು ಹೇಗಿದೆ ಅಂತೇಳಿ. ಹೇಗಿದೆ? ಇಲ್ಲೂ ಒಂದು ಗೊನೆ ನೋಡಿ, ತುಂಬಾ ಚೆನ್ನಾಗಿ ಬಿಟ್ಟಿದೆ. ಎಷ್ಟು ಹಸಿರಾಗಿದೆ ಬಾಳೆ ಗಿಡಗಳು. ಅಯ್ಯೋ, ಇಲ್ಲೆಲ್ಲ ನುಗ್ಗೆ ಹಾಕಿದ್ದಾರೆ ಇಲ್ಲಿ ನೋಡಿ. ಸುಮಾರು ಮಧ್ಯಾಹ್ನ 12 ಗಂಟೆ 12:30 ಆಗಿದೆ. ಇವಾಗ ಇಲ್ಲಿ ನೀರು ಆನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಚಿಗುರ್ತಾ ಇದೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.